ಬೀದರ್ನಲ್ಲಿ ದಿನೇ ದಿನೇ ಕಾನೂನು ಬಾಹಿರ ಚಟುವಟಿಕೆಗಳು ಮಿತಿ ಮೀರಿಬಿಟ್ಟಿದೆ. ಇದಕ್ಕೆ ಈ ಪ್ರಕರಣವೇ ಸಾಕ್ಷಿಯಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಕಲಿ ಪಾನ್ ಮಸಾಲಾ ದಂಧೆಗೆ ಬ್ರೇಕ್. 1 ಕೋಟಿ ಮೌಲ್ಯದ ಗುಟ್ಕಾ ಸೀಸ್. ಇಲ್ಲಿರುವ ಪಾನ್ ಮಸಾಲಾ ಗುಟ್ಕಾ ಯಾವುದೂ ಕೂಡ ಅಸಲಿಯಲ್ಲ, ಬರೀ ನಕಲಿ, ಫೇಕ್. ಇದನ್ನ ತಿಂದ್ರೆ ಯಮಲೋಕ ಗ್ಯಾರಂಟಿ. ಬೀದರ್ನ ಕೋಲಾರ ಕೈಗಾರಿಕಾ ಪ್ರದೇಶದ ಪಾಳು ಬಿದ್ದ ಗೋದಾಮುಗಳಲ್ಲಿ ವಿವಿಧ ಕಂಪನಿಯ ನಕಲಿ ಪಾನ್ ಮಸಾಲಾ ತಯಾರಾಗ್ತಾ ಇದೆ. ಬೀದರ್ನ ಕೋಲಾರ ಕೈಗಾರಿಕೆ ಪ್ರದೇಶದಲ್ಲಿ GST ಇಲಾಖೆಯಿಂದ ಭರ್ಜರಿ ಕಾರ್ಯಾಚರಣೆ ಆಗಿದೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಗಡಿ ಜಿಲ್ಲೆ ಬೀದರ್ ಅಕ್ರಮಗಳ ತಾಣ ಆಗ್ತಾ ಇದೆಯಾ? ನಕಲಿ ಪಾನ್ ಮಸಾಲಾ ಗುಟ್ಕಾ ತಯಾರು ಮಾಡ್ತಾ ಇದ್ದ ಒಂದು ಗೋಡಾನ್ ಮೇಲೆ ಅಧಿಕಾರಿಗಳು ಮಧ್ಯರಾತ್ರಿ ದಾಳಿ ನಡೆಸಿದಾರೆ, ಕಾರ್ಯಾಚರಣೆ ನಡೆಸಿದಾರೆ. ತಮಿಳು, ತೆಲುಗು, ಹಿಂದಿ, ಕನ್ನಡ, ಉರ್ದು, ಇಂಗ್ಲಿಷ್ ಭಾಷೆಯಲ್ಲಿ ನಮೂದಾಗಿರುವ ಪಾನ್ ಮಸಾಲಾ ಹಾಗೂ ಅದರ ಕಚ್ಚಾ ವಸ್ತುಗಳನ್ನ ರಾತ್ರೋರಾತ್ರಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಖಲಿಜಾ ಬ್ರ್ಯಾಂಡ್ ಒಂದು ಮಾಡಿದ್ದೀನಿ ಸರ್, ಆಮೇಲೆ ಚೂರಾ ಅಡಿಕೆ ಮಾಡಿದ್ದೀನಿ, ಆಮೇಲೆ ಇನ್ನೊಂದು ಪಾನ್ ಮಸಾಲ ಅಂತ ಹೇಳಿದೆ, ಅದೇ ಒಂದು 3 ಬ್ರ್ಯಾಂಡ್ ಮಾಡಿದ್ದೀನಿ ಸರ್. ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪ್ರಯೋಗಕ್ಕೆ ಕಳಿಸ್ತಾ ಇದ್ದೀನಿ ಸರ್. ನಾವು ಪತ್ತೆ ಮಾಡ್ತೀವಿ ಸರ್. ನಮಗಿದು ಯಾವುದೋ ಇನ್ಫಾರ್ಮೇಷನ್ ಇಲ್ಲ ಅಥವಾ ಇದಕ್ಕೆ ಯಾವುದೋ ಬೋರ್ಡ್ನೂ ಇಲ್ಲ. ಇಲ್ಲಿ ನಮಗೆ ಒಳಗೆ ಏನಾಗ್ತಾಯಿದೆ ಅಂತ ಗೊತ್ತಾಗಿಲ್ಲ. ನಮಗೆ ಗೊತ್ತಿದ್ದ ಪ್ರಕಾರ ಇದು ನಮಗೆ ಇನ್ಫಾರ್ಮೇಷನ್ ಇಲ್ಲ. ನಮ್ಮದು ನೋಂದಣಿ ಹಾಗೂ ಯಾವುದೇ ಪರವಾನಗಿಯನ್ನು ತೊಗೊಂಡಿಲ್ಲ. ಇಲ್ಲಿ ತಯಾರಾದ ಪಾನ್ ಮಸಾಲವನ್ನ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ತೆಲಂಗಾಣ ಹಾಗೂ ಆಂಧ್ರಕ್ಕೆ ಸಪ್ಲೈ ಮಾಡಲಾಗ್ತಿತ್ತಂತೆ. ಸದ್ಯ 1 ಕೋಟಿ ಮೊತ್ತದ ಸಾಮಗ್ರಿಯನ್ನ ಜಪ್ತಿ ಮಾಡಲಾಗಿದೆ. ಈ ಭರ್ಜರಿ ಕಾರ್ಯಾಚರಣೆ ನಡೆಸಿರುವ ವಾಣಿಜ್ಯ ತೆರಿಗೆ ಇಲಾಖೆ ಗೋದಾಮಿನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಗುಟ್ಕವನ್ನ ಸೀಸ್ ಮಾಡಿ ನ್ಯೂ ಟೌನ್ ಠಾಣೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅದೊಂದೊಂದು ಸೂಪರ್ ಮಾರುಕಟ್ಟೆ. ಆದರೆ ಅಲ್ಲಿ ಇವತ್ತು ಧರ್ಮ ದಂಗಲ್ ಜೋರಾಗ್ಬಿಟ್ಟಿತ್ತು. ದೇವರ ವಿಷಯದಲ್ಲಿಯೇ ಗಲಾಟೆ ಆಗಿದ್ದು ಯಾಕೆ? ಇಲ್ಲಿದೆ ನೋಡಿ ಆ ಕುರಿತ ರಿಪೋರ್ಟ್. ಸೂಪರ್ ಮಾರ್ಕೆಟ್ನಲ್ಲಿ ಧರ್ಮ ದಂಗಲ್. ಒಂದೇ ಪ್ರದೇಶದಲ್ಲಿ 2 ಕೋಮಿನ ದೇವರು, ಗುಂಪು ಗುಂಪಾಗಿ ಸೇರಿರೋ ಜನ, ಪೊಲೀಸರು ಮತ್ತು ಅಧಿಕಾರಿಗಳೊಂದಿಗೆ ವಾಗ್ವಾದ, 2 ಗುಂಪುಗಳ ಮಧ್ಯೆ ವಾಕ್ಸಮರ. ಇದು ಧಾರವಾಡದ ಸೂಪರ್ ಮಾರ್ಕೆಟ್ನಲ್ಲಿನ ಕಲ್ಲಿನ ಸಾಮಗ್ರಿಗಳ ಮಾರಾಟ ವಿಭಾಗದಲ್ಲಿನ ಖುಲ್ಲಾ ಜಾಗದಲ್ಲಿ ಕಂಡುಬಂದ ದೃಶ್ಯ. ಸೂಪರ್ ಮಾರ್ಕೆಟ್ ಮರದ ಕೆಳಗಡೆ ಆಂಜನೇಯ, ಕರಿಯಮ್ಮ ಮತ್ತು ನಾಗದೇವರ ಕಲ್ಲಿನ ಮೂರ್ತಿ ಇವೆ. ಇದೇ ವೇಳೆ ಅದೇ ಜಾಗದಲ್ಲಿ ಮತ್ತೊಂದು ಮರದ ಕೆಳಗಡೆ ಮುಸ್ಲಿಂ ಸಮುದಾಯದವರು ಮೆಹಬೂಬಾ ಸುಭಾನಿ ದರ್ಗಾ ಅಂತ ನಾಮಫಲಕವನ್ನ ಇಟ್ಟಿದ್ದು ಕೋಲಾಹಲಕ್ಕೆ ಕಾರಣವಾಗಿದೆ. ಸಡನ್ಲಿ ಒಂದು 2 ತಿಂಗಳು ಅಷ್ಟು 2 ತಿಂಗಳ ಒಳಗೆ ಒಂದು ಹೊಸ ಕಲ್ ಬಂದು ಇಲ್ಲಿ ಮತ್ತೊಂದು ದರ್ಗಾ ಅಂತೇಳಿ ಬರೆಸಿಟ್ರು ಅವರು, ಸೂಪರ್ ಮಾರ್ಕೆಟ್ ದರ್ಗಾ ಅಂತೇಳಿ. ಅದು ಹೆಂಗೆ ಬರೆಸಿದ್ರು ಅಂತ ನಮ್ದು ಅಬ್ಜೆಕ್ಷನ್ ಹಾಕಿದ್ವಿ ನಾವು. ಹಿಂದೂ ಪರ ಸಂಘಟನೆಯವರು ನಾಮಫಲಕವನ್ನ ತೆರವುಗೊಳಿಸುವಂತೆ ಆಗ್ರಹಿಸಿದ್ರೆ, ಇತ್ತ ಹಿಂದೂ ದೇವರ ವಿಗ್ರಹಗಳನ್ನ ತೆರವುಗೊಳಿಸಿ ಅಂತ ಮುಸ್ಲಿಮರು ಆಗ್ರಹಿಸಿದ್ರು. ಇಲ್ಲಿ ನಮ್ಮಲ್ಲಿ ಜಾತಿ ಜಗಳ ಯಾವುದು ಬೇಡ, ನೀವು ತೆಗೀರಿ ಅವರು ತೆಗೀಲಿ ಅಂದಿದ್ದಕ್ಕೆ ನಾವು ತೆಗೆದ ಕಾಸು ಅವನ್ನ ದರ್ಗಾದ್ದು ಏನು ಕಲ್ಲಿದ್ದು ಅವನೊಂದು ದರ್ಗಾಕ್ಕೆ ನಾವು ಮುಡಿಸಿದ್ವಿ. ಒಟ್ಟಾರೆ 2 ಕೋಮಿನ ಜನರ ಸೌಹಾರ್ದಯುತ ನಿರ್ಧಾರದಿಂದಾಗಿ ಸಮಸ್ಯೆ ಇದೀಗ ಸುಖಾಂತ್ಯ ಕಂಡಿದೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಸ್ಫೋಟವಾಗುವ ಸಾಧ್ಯತೆ ಇದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಗಂಗಾವಳಿ ನದಿಯಲ್ಲಿ ಮತ್ತೆ ಆಪರೇಷನ್ ಶುರುವಾಗಿದೆ. ಶಿರೂರಿನ ಭೂಕುಸಿತ ಸ್ಥಳದಲ್ಲಿ ಯಂತ್ರಗಳಿಂದ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ನೀಡಿದೆ. ಬಾಯ್ ಅಂತ ಕರೀತಾರೆ.
ಶಿರೂರು ದುರಂತ ಸಂಭವಿಸಿ ಇಂದಿಗೆ 66 ದಿನ. 2 ತಿಂಗಳ ಬಳಿಕ ಮತ್ತೆ ಶೋಧ ಕಾರ್ಯ ಆರಂಭ. ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಇದು ಬಾರ್ಜ್ ಮಣ್ಣನ್ನ ಮೇಲೆ ಕೆತ್ತಿ ಇದರಲ್ಲಿ ಹಾಕ್ತಾರೆ. ತುಂಬಿದ ಬಳಿಕ ದೂರ ತಗೊಂಡೋಗಿ ಅದನ್ನ ಡಂಪ್ ಮಾಡ್ತಾರೆ. ಶಿರೂರಿನ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರಿಗಾಗಿ ಇದೀಗ 2 ತಿಂಗಳ ಬಳಿಕ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ. ಕಾರ್ಯಾಚರಣೆಗೆ ಬಳಸೋದಕ್ಕೆ ಗೋವಾದಿಂದ ಬಾರ್ಜ್ ಸಹಿತ ಡ್ರೆಡ್ಜಿಂಗ್ ಮೆಷಿನ್ ಕಾರವಾರ ಬಂದರಿಗೆ ಬಂದಿದೆ. ಬಾರ್ಜ್ इसको क्या बोलता है? इसको ड्रेजर. ड्रेजर बार्ज ड्रेजर वो आपका बोट टग बोट. ಎಸ್ ನೋಡಿ, ಈಗ ಇವರೇ ಆಪರೇಟರ್ ರಾಘವೇಂದ್ರ ಸಿಂಗ್ ಅಂತೇಳಿ ಅವರು ಹೇಳಿರುವಂತೆ ಇದು ಬಾರ್ಜ್ ಮಣ್ಣನ್ನ ಮೇಲೆ ಕೆತ್ತಿ ಇದರಲ್ಲಿ ಹಾಕ್ತಾರೆ. ತುಂಬಿದ ಬಳಿಕ ದೂರ ತಗೊಂಡೋಗಿ ಅದನ್ನ ಡಂಪ್ ಮಾಡ್ತಾರೆ. ये मशीन का नाम क्या है? ಬಾರ್ಜ್. ಓ ಬಾರ್ಜ್. ಈಗ ನಾವು ನಿಂತಿರೋದು ಡ್ರೆಜರ್. ಕಳೆದ ಜುಲೈ 16ರಂದು ಅಂಕೋಲಾದ ಶಿರೂರಿನಲ್ಲಿ ಬೃಹತ್ ಗುಡ್ಡ ಕುಸಿದು 16 ಮಂದಿ ಬಲಿಯಾಗಿದ್ರು. ಈ ಪೈಕಿ 8 ಮಂದಿಯ ಮೃತದೇಹ ಪತ್ತೆಯಾಗಿತ್ತು. ಇದರಲ್ಲಿ ಶಿರೂರಿನ ಜಗನ್ನಾಥ್ ನಾಯ್ಕ್, ಗಂಗೆಗೊಳ್ಳದ ಲೋಕೇಶ್ ನಾಯ್ಕ್ ಹಾಗೂ ಕೇರಳ ಮೂಲದ ಅರ್ಜುನ್ ಮೃತದೇಹ ಪತ್ತೆಯಾಗಬೇಕಾಗಿದೆ. ಗೋವಾದಿಂದ ಈ ಒಂದು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಈಗಾಗಲೇ ಡ್ರೆಡ್ಜಿಂಗ್ ಮಷಿನ್ ಮತ್ತು ಬಾರ್ಜು ಕೂಡ ಬಂದಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ನದಿಯಲ್ಲಿರುವ ಒಂದು ಡ್ರೆಡ್ಜಿಂಗ್ ಮಷಿನ್ಗಳ ಮೂಲಕ ಹೂಳನ್ನು ಎತ್ತುವ ಕೆಲಸಗಳು ಕೂಡ ಆಗುತ್ತೆ. ಆ ಪ್ರಯತ್ನದಲ್ಲಿ ನಾಪತ್ತೆಯಾಗಿರುವ ಅರ್ಜುನ್ ಆಗಿರ್ಬೋದು ಅಥವಾ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಅವರ ಮೃತದೇಹ ಪತ್ತೆ ಆಗಲಿ ಎಂಬ ಆಶಯದೊಂದಿಗೆ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಈಶ್ವರ ಮಲ್ಪೆ ಅವರ ತಂಡ ಶೋಧ ನಡೆಸಿದಾಗ ಲಾರಿ ಹಾಗೂ ಟ್ಯಾಂಕರ್ನ ಅವಶೇಷಗಳು ಪತ್ತೆಯಾಗಿದ್ವು. ಇದು ಲಾರಿಗೆ ಟ್ರಕ್ಗೆ ಕಟ್ಟಿರುವಂತ ಒಂದು ನೋಡಿ ಹಗ್ಗ ಇದೆ. ಟ್ರಕ್ಗೆ ಕಟ್ಟಿರುವಂತ ಒಂದು ಟ್ಯೂಬ್ ಇದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಇಲ್ಲೊಂದು ಬಲೂನ್ ಇದೆ. ಆ ಬಲೂನ್ ಕೂಡ ನಿಮಗೆ ತೋರಿಸ್ತೀನಿ ಹತ್ರದಿಂದ. ನೋಡಿ, ಹತ್ತರಿಂದ ಬಲೂನ್ ಅನ್ನು ತೋರಿಸ್ತಾ ಇದೀವಿ. ಈ ಬಲೂನ್ ಅನ್ನು ಕೂಡ ಬಾಯ್ ಅಂತ ಕರೀತಾರೆ. ಅದನ್ನ ನೋಡಿ, ಬಾಯ್ ಅಂತ ಕರೀತಾರೆ. ಅಂದ್ರೆ ಒಂದು ಮಾರ್ಕ್ ಮಾಡ್ಕೊಂಡು ಗುರುತು, ಐಡೆಂಟಿಟಿ. ಯಾಕಂದ್ರೆ ನದಿ ಒಳಗಡೆ ಎಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಈಶ್ವರ ಮಲ್ಪೆಯವರು ಕೆಳಭಾಗಕ್ಕೆ ಹೋಗಿ ಇದನ್ನ ಕಟ್ಟಿ ಬಂದಿರುವಂತ ಬಾಯ್. ಇದೀಗ ಮಳೆ ಕಡಿಮೆ ಆಗಿದೆ. ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರ ಪ್ರಯತ್ನದ ಫಲವಾಗಿ ಡ್ರೆಡ್ಜಿಂಗ್ ಮೆಷಿನ್ ಬಂದಿದೆ. ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಇವತ್ತು ಶುಕ್ರವಾರ, ಇವತ್ತು ನಮ್ಮಲ್ಲಿ ಸಂಕಷ್ಟಿ ಅಂತಾರೆ, ಚತುರ್ದಶಿ ಅಂತಾರೆ. ಇವತ್ತು ಈ ಕೆಲಸ ಖಂಡಿತ ಆಗ್ತದೆ ಅಂತ ನನಗೂ ಭಾವನೆ ಇದೆ. ಮತ್ತು ನಮ್ಮ ಇವರು ಯಾರು ಅಶ್ರಫ್ನವರು ನೋಡಿ ಮೊನ್ನೆಯಿಂದ ಇಲ್ಲಿ ಬಂದು ನಿಂತಿದ್ದಾರೆ. ಈಸ್ ಆಲ್ಸೋ ವರ್ಕಿಂಗ್ ಹಾರ್ಡ್ ಬಿಕಾಸ್ ಆಫ್ ಇದೇನು ಗೊತ್ತುಂಟ, ಇದು ನಾವು ಒಟ್ಟಿಗೆ ಒಂದು ಕೆಲಸ ಮಾಡುವಂಥ ಮನುಷ್ಯನಿಗೆ ಇಂಟ್ರೆಸ್ಟ್ ಇರಬೇಕು. ಮತ್ತು ನಮಗೆ ಇದಕ್ಕೆ ಇಂಟ್ರೆಸ್ಟ್ ಇರಲಿಕ್ಕೆ ಕಾರಣ ಏನು, ನಮಗೆ ಕೊಟ್ಟಂಥ ಸರ್ಕಾರ ಏನು, ಫ್ರೀ ಹ್ಯಾಂಡ್. ನಾ ಸರ್ಕಾರಕ್ಕೆ ಫಸ್ಟ್ ಸಲ್ಯೂಟ್ ಹೇಳ್ತೇನೆ. ಮೊನ್ನೆ CM ಇರ್ಬೋದು, DCM ಇರ್ಬೋದು, ಅವ್ರಿಗೆ ಫಸ್ಟ್ ನಾನು ಸಲ್ಯೂಟ್ ಅಂತ ಹೇಳ್ತೇನೆ. ಮತ್ತೆ ಇದೆಲ್ಲ ಮಾಡ್ತಾ ಇದ್ದೀನಿ. ಸದ್ಯ ಮತ್ತೆ ರೆಸ್ಕ್ಯೂ ಆಪರೇಷನ್ ನಡೆಯಲಿದ್ದು ಇದರ ಕ್ಷಣದ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೀಡಲಿದೆ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.